ಅಂದರೆ ಸ್ಪೇಸ್ ನಾರ್ಮಲ್ ಇದೆ. ಹ್ಞೂ ಸರ್. ಸ್ಪೇಸ್ ನಾರ್ಮಲ್ ಇರೋ ಕಡೆಯಿಂದ ಈ ನರದ ಮೇಲೆ ಹೆಚ್ಚಿಗೆ ಒತ್ತಡ ಬರಲ್ಲ. ಹ್ಞೂ ಸರ್. ಈ ನರ ಪೂರ್ತಿ ಕ್ಲಿಯರ್ ಇದೆ, ಫ್ರೀ ಇದೆ ಇದು. ಹ್ಞೂ ಸರ್. ಹಾಂ, ಈ ಡಿಸ್ಕ್ ಬಂದುಬಿಟ್ಟು ಸ್ಪೇಸ್ ಕಡಿಮೆ ಆಗಿದೆ. ಹೌದು ಸರ್. ಎಲುಗಳೇನಾದ ಪೂರ್ತ ಡ್ಯಾಮೇಜ್ ಆಗಿದೆ. ಹ್ಞೂ ಸರ್. ಅದರ ಕಡೆಯಿಂದ ಇದ್ರದ್ದು ಪ್ರಭಾವ ಬಂದುಬಿಟ್ಟು ಒಳಗಡೆ ಜೆಲ್ ಇರ್ತದೆ ರೀ ಒಳಗಡೆ. ಹ್ಞೂ ಸರ್. ಆ ಜೆಲ್ ಹೊರಗೆ ಬಂದು ಇಲ್ಲಿ ಪ್ರೆಷರ್ ಕೊಟ್ಟಿದ್ದಾರೆ. ಹೌದು ಸರ್. ಯಾವ ಥರ ಜೆಲ್ ಇರ್ತದೆ ಅಂದರೆ ಈ ಜೆಲ್ ಇದೆ, ಇದು ಹಾಂ ಸರ್. ಜೆಲ್ ಸೆಂಟ್ರ್ನಲ್ಲಿ ಇರಬೇಕು. ಹಾಂ ಹಾಂ ಸರ್. ಇದು ಹೊರಗಡೆ ಬಂದುಬಿಟ್ಟಿದೆ. ಹೌದು ಸರ್. ಹೊರಗಡೆ ಬಂದು ಈ ನರದ ಮೇಲೆ ಹೆಚ್ಚಿಗೆ ಪ್ರಭಾವ ಆಗ್ತಾಯಿದೆ ಅದರದ್ದು. ಸೊ ಇದ್ರ ಸ್ಪೇಸ್ ಎಲ್ಲಿವರೆಗೆ ನೀವು ಹೆಚ್ಚಿಗೆ ಮಾಡಲ್ಲ ಹ್ಞೂ ಸರ್. ಅಲ್ಲಿವರೆಗೆ ಸ್ವಲ್ಪ ತ್ರಾಸು ಇದ್ದೇ ಇರ್ತದೆ ನಿಮಗೆ. ಈಗ ನಾನು ನಿಮಗೆ ಏನು ಚೆಕ್ ಮಾಡಿದೆ, ಹ್ಞೂ ಸರ್. ನಿಮಗೆ ಲಿಟ್ರಲ್ಲಿ ಸರ್ಜರಿ ಅನಿವಾರ್ಯತೆ ಇಲ್ಲ, ಹ್ಞೂ ಸರ್. ಆಪ್ರೇಷನ್ ಬೇಕಾಗಿಲ್ಲ. ಬೇಕಾಗಿಲ್ಲ ಸರ್. ಹ್ಞೂ ಸರ್. ಫಿಸಿಯೋಥೆರಪಿ, ಅಡ್ವಾನ್ಸ್ ಥೆರಪಿ ಏನಿದೆ ಅದರಲ್ಲಿಂದನೇ ಪರಿಹಾರ ಸಿಗುತ್ತೆ. ಹ್ಞೂ ಸರ್. ಅದರ ಟೈಮ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ರೀ. ಅದಕ್ಕೆ ಸ್ವಲ್ಪ ಧೈರ್ಯದಿಂದ ಮುಂದೆ ಹೋಗ್ಬೇಕು ರೀ. ಹ್ಞೂ ಸರ್. ಈಗ ನಾವು ಯಾವಾಗ ಸ್ಟಾರ್ಟ್ ಮಾಡ್ತೀವಿ, ನಾವು ಹ್ಞೂ ಸರ್. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ನಂತರ ಹ್ಞೂ ಸರ್. ಒಬ್ಬೊಬ್ಬರಿಗೆ ಏನಿರುತ್ತೆ ರೀ, 3-4 ದಿವಸದಲ್ಲಿ ತುಂಬ